ಕೇವಲ 47 ವರ್ಷಕ್ಕೆ ನಮ್ಮನ್ನ ಬಿಟ್ಟೋಗಿದ್ದಾರೆ ಅಂದ್ರೆ ನಿಜವಾಗ್ಲೂ ನಂಬಲು ಕೂಡ ಕಷ್ಟ ಆಗ್ತಾ ಇದೆ. ತಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಬರ್ತಾ ಇತ್ತು. ಸೊ ಅದರಲ್ಲಿ ಎಜೆ ಪಾತ್ರವನ್ನ ಇವರೇ ಮಾಡ್ತಾ ಇದ್ದಿದ್ದು ನಟ ದಿಲೀಪ್ ರಾಜ್. ನಟನೆ ಜೊತೆಗೆ ನಿರ್ದೇಶನ ಜೊತೆಗೆ ನಿರ್ಮಾಣದತ್ತ ಕೂಡ ತುಂಬಾ ಒಳ್ಳೆ ಹೆಸರನ್ನ ಸಹ ಮಾಡಿದ್ರು. ಇವರು 1978ರಲ್ಲಿ ಹುಟ್ಟಿದ್ದು, ಕೇವಲ 47 ವರ್ಷ ಈಗ ಪ್ರೆಸೆಂಟ್ ಇವರಿಗೆ ಏಜ್ ಆಗಿದ್ದು. ಹಲವಾರು ಸಿನಿಮಾಗಳ ಮೂಲಕ ಇವರು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ 2005ರಲ್ಲಿ ಬಾಯ್ ಫ್ರೆಂಡ್ ಅಂತ, ಮತ್ತೆ ನನ್ನ ಲವ್ ಮಾಡ್ತೀಯಾ ಅಂತ ಅದೇ ಒಂದು ವರ್ಷದಲ್ಲಿ 2006, 2007, 2008 ಮಿಲನ, ನೀನೇ ನೀನೆ, ಲವ್ ಗುರು ಸಿನಿಮಾದಲ್ಲಿ, ಮತ್ತೆ ಕಿಲಾಡಿ ಕೃಷ್ಣ, ಗಾನ ಬಜಾನ, ಸುಗ್ರೀವ, ಪೊಲೀಸ್ ಕ್ವಾರ್ಟರ್ಸ್, ಮತ್ತೆ ಪಂಚಾಮೃತ, ಚಾಲೆಂಜ್, ಬರ್ಫಿ, ಟೋನಿ, ಲಕ್ಷ್ಮಿ ಹೀಗೆ ಸರಿಸುಮಾರು ಒಂದು 25 ಸಿನಿಮಾಗಳಲ್ಲಿ ಅಭಿನಯವನ್ನ ಮಾಡಿದ್ದಾರೆ. ಅಂಬಿ ನಿಂಗೆ ವಯಸ್ಸಾಯ್ತು ಸಿನಿಮಾದಲ್ಲೂ ನಟಿಸಿದ್ದಾರೆ. ಅದ್ಭುತವಾದಂತ ನಟ, ಮತ್ತೆ ಸಿನಿಮಾದಲ್ಲಿಯೂ ಸಹ ಇವರು ಧ್ವನಿಯನ್ನ ನೀಡಿದ್ದಾರೆ. ಆ ದಿನಗಳು ಸಿನಿಮಾ ನೋಡಿದ್ರೆ ನಿಮಗೆ ಚೇತನ್ ಕುಮಾರ್ ಅವರಿಗೆ ಇವರೇ ಧ್ವನಿಯನ್ನ ನೀಡಿರೋದು. ಮತ್ತೆ ಧಾರಾವಾಹಿ ಅಂತ ಬಂದ್ರೆ ಇವರು ಹಿಟ್ಲರ್ ಕಲ್ಯಾಣದಲ್ಲಿ ಒಂದು ಅಭಿರಾಮ್ ಜೈಶಂಕರ್ ಅಲಿಯಾಸ್ ಎಜೆ ಪಾತ್ರವನ್ನ ಮಾಡ್ತಾ ಇದ್ರು. ಹೀರೋ ಆಗಿ ಇವರೇ ಮೇನ್ ಲೀಡ್ ನಲ್ಲಿ ಕಾಣಿಸ್ಕೊಂಡಿದ್ದು. ಮತ್ತೆ ಪ್ರೊಡ್ಯೂಸರ್ ಆಗಿ ವಿದ್ಯಾ ವಿನಾಯಕ, ಪಾರು ಧಾರಾವಾಹಿಯನ್ನ ಇವರೇ ಪ್ರೊಡ್ಯೂಸ್ ಮಾಡಿದ್ದು. ಹಿಟ್ಲರ್ ಕಲ್ಯಾಣವನ್ನು ಸಹ ಇವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಅದ್ಭುತವಾಗಿಯೂ ಕೂಡ ನಡೆಸಿದಂತ ನಟ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಬಹಳಷ್ಟು ಜನ ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಪ ಇವರ ಪತ್ನಿಗೆ ತುಂಬಾನೇ ಬೇಸರ ಇದೆ, ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇವರ ಪತ್ನಿ. ಇವರ ಆತ್ಮಕ್ಕೆ ಶಾಂತಿ ಕೋರೋಣ. ಎಲ್ಲರೂ ಕೂಡ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂಥ ಒಂದು ಅದ್ಭುತವಾದಂತ ನಟ ನಮಗೆ ಮತ್ತೆ ಸಿಗೋದಿಲ್ಲ. ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ರು ಅಂದ್ರೆ ಇವರ ಒಂದು ನಟನೆಗೆ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ರು. ಇನ್ನಷ್ಟು ಚೆನ್ನಾಗಿ ಸಿನಿಮಾಗಳು ಮತ್ತೆ ಸೀರಿಯಲ್ಗಳನ್ನ ಮಾಡಿ ಅಂತ, ಪ್ರೊಡ್ಯೂಸ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ರು. ಮತ್ತೆ ಸಖತ್ತಾಗಿ ಹಾಡು ಸಹ ಆಡ್ತಾರೆ. ಎಲ್ಲದರಲ್ಲೂ ಕೂಡ ಎತ್ತಿದ ಕೈ ಅಂತ ಹೇಳ್ಬೋದು. ಆದ್ರೆ 47 ವರ್ಷಕ್ಕೆ ನೋಡಿ, ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರೇ ನೆನಪಾಗ್ಬಿಡ್ತಾರೆ. ಯಾಕೆಂದ್ರೆ ಅವರು ಕೂಡ ಇದೇ ಒಂದು ಸ್ಥಿತಿಯಲ್ಲಿ ಅಗಲಿಕೆ ಆಗಿದ್ದು, ಅವ್ರಿಗೂ ಕೂಡ ಚಿಕ್ಕ ಏಜ್ ಆಗಿತ್ತು. ಈಗ ತುಂಬಾ ಅಂದ್ರೆ ಇಷ್ಟೊಂದು ಜನರೆಲ್ಲ ಇದ್ದಾರೆ, ಬಟ್ ಈ ತರ ಹೋಗೋದು ಅಂದ್ರೆ ಬಹಳಷ್ಟು ಬೇಸರ. ಒಳ್ಳೊಳ್ಳೆ ನಟರನ್ನ ನಾವು ಕಳ್ಕೊತಾ ಇದ್ದೇವೆ.